ಇನ್ನು ಒದ್ದಟತನ ಮುಂದುವರಿಸಿದ್ದಾರೆ ಕಮಲ್ ಹಾಸನ್. ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ, ತಾನೇನೂ ತಪ್ಪು ಮಾಡಿಲ್ಲ ಅಂತ. ಕಮಲ್ ಬರೆದಿರುವ ಪತ್ರ ನಮಗೆ ಸಮಾಧಾನ ತಂದಿಲ್ಲ ಅಂತ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡ್ತಾ, ಕೋರ್ಟ್ ಆದೇಶದ ಬಳಿಕ ಮಧ್ಯಾಹ್ನ 3:30ಕ್ಕೆ ಒಂದು ಸಭೆ ಸೇರ್ತೀವಿ, ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಇಲ್ಲಿವರೆಗೂ ಅವ್ರು ಬರೆದಿರೋ ಪತ್ರದಲ್ಲಿ ಸಮಾಧಾನ ತರುವಂತಹ ಅಂಶಗಳು ಕಾಣಿಸ್ಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಅವರು ಇದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಸರ್, ಇಮೇಲ್ ಎಷ್ಟು ಗಂಟೆಗೆ ಬಂತು, ಅದಕ್ಕೆ ಉತ್ತರ ನೋಡಿ ತಮಗೇನು ಅನ್ನಿಸ್ತು, ಅದರ ಉತ್ತರ ಹೇಗಿತ್ತು, ಕ್ಷಮೆ ನಿರೀಕ್ಷೆ ಮಾಡ್ತಾ ಇದ್ರಾ, ಕ್ಷಮೆ ನಿರೀಕ್ಷೆ ಅವ್ರು ಮಾಡಿದ್ರಾ ಅಥವಾ ಇಲ್ವಾ? ನೀವು ಖಂಡಿತ ನಾವು ಕ್ಷಮೆ ನಿರೀಕ್ಷಣೆ ಮಾಡಿದ್ದೀವಿ. ಅವರು ಲೆಟ್ರ್ ಒಂದು ಕಳಿಸಿದ್ದಾರೆ ಮೇಡಮ್, 12 ಗಂಟೆಗೆ ನಮಗೆ ಮೇಲಲ್ಲಿ ಬಂದಿದೆ, ಮೊಬೈಲಲ್ಲಿ ಬಂದಿದೆ. ಅದನ್ನು ನಾವು ಕಾಪಿ ತೆಗೆದು ಓದಿದ್ವಿ. ಹೌದು, ಇದಕ್ಕೆ ಮೊದಲು ಏನು ಮಾತಾಡಿದಾರಲ್ಲ ಅದನ್ನೇ ರಿಪೀಟ್ ಮಾಡಿದ್ದಾರೆ. ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಆ ಥರ ತಪ್ಪು ಮಾಡೋಂಥ ಕೆಲಸ ಮಾಡಿಲ್ಲ, ನಾನು ಯಾಕೆ ಸಾರಿ ಕೇಳಬೇಕು ಅನ್ನೋದೇ ಅವ್ರ ಉದ್ದೇಶ. ನಾವು ಪ್ರೀತಿಯಿಂದ ಮಾತಾಡ್ಕೊಂಡಿದ್ವಿ, ಹಂಗಾಗಿ ನಾನು ಕ್ಷಮೆ ಕೇಳೋ ಪ್ರಶ್ನೆಯೇ ಇಲ್ಲ. ನಾವೆಲ್ಲ ಒಂದೇ ಅನ್ನೋ ರೀತಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದು ನ್ಯಾಯಾಲಯದಲ್ಲಿ ನಡೀತಾ ಇದೆ ಈಗ ಅಲ್ವಾ. ಅದು ಏನು ತೀರ್ಮಾನ ಬರುತ್ತೋ ಅದನ್ನು ನೋಡಿಕೊಂಡು ನಾವು ಮೇಲೆ ಪ್ರತಿಕ್ರಿಯೆ ಕೊಡ್ತೀವಮ್ಮ. ಮತ್ತೆ ಅದನ್ನೇ ಸಮರ್ಥನೆ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅವ್ರಿಗೆ ಒಂದು ವೇಳೆ ನ್ಯಾಯಾಲಯ ರಿಲೀಸಿಗೆ ಅವಕಾಶ ಕೊಟ್ಟರು ತಮಗೆ ಹೇಗೆ ಸರ್, ನೀವೇನು ಪ್ಲ್ಯಾನ್ ಮಾಡ್ಕೊಂಡು? ಮೇಡಮ್, ನ್ಯಾಯಾಲಯ ನಮ್ಮ ಪರ ಇರುತ್ತೆ ಅಂತೇಳಿ ನಮ್ಗೆ ಆಶಾಭಾವ ಇದೆ. ಅವ್ರ ಪರ ಏನಾದ್ರು ಕೊಟ್ಟರು ನಾವು ಏನು ಇವತ್ತಿನ ದಿನ ಕನ್ನಡ ಪರ ಸಂಘಟನೆಗಳಾಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ಯಾರ್ಯಾರು ನಮ್ಮ ಜೊತೆಗಿದ್ದಾರೋ ಎಲ್ಲನೂ ಕರೆದು, ನಮ್ಮ ಕಾರ್ಯಕಾರಿ ಸಮಿತಿನ ಕರೆದು ನಾವೊಂದು ಚರ್ಚೆ ಮಾಡಿಬಿಟ್ಟು ನಮ್ಮ ನಿಲುವನ್ನು ತಮಗೆಲ್ಲನೂ ತಿಳಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಸೊ ಇದು ನರಸಿಂಹಲು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.